ನರೇಗಾದಲ್ಲಿ ಅಕ್ರಮ ಆಗಿದ್ರೆ ನಾವು ಚರ್ಚೆಗೆ ಸಿದ್ಧ. ಮತ್ತೆ ಕುಮಾರಸ್ವಾಮಿ ಬಿಜೆಪಿಗೆ ಡಿಕೆ ಶಿವಕುಮಾರ್ ಅವರು ಸವಾಲ್ ಹಾಕಿದ್ದಾರೆ. ನಾನು ಪ್ರಿಯಾಂಕ್ ಖರ್ಗೆ ಬೈರೇಗೌಡ ಬರ್ತೇವೆ, ಅಕ್ರಮ ಆಗಿದೆ ಅಂತ ಹೇಳುವ ಬಿಜೆಪಿಗರು ಕೂಡ ಬರಲಿ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಡಿಕೆಶಿ. ನರೇಗಾದಲ್ಲಿ ಅಕ್ರಮ ಆಗಿದ್ರೆ ನಾವು ಚರ್ಚೆಗೆ ಸಿದ್ಧ. ಮತ್ತೆ ಕುಮಾರಸ್ವಾಮಿ ಬಿಜೆಪಿಗೆ ಡಿಕೆ ಶಿವಕುಮಾರ್ ಅವರು ಸವಾಲನ್ನ ಹಾಕಿದ್ದಾರೆ. ನಾನು ಪ್ರಿಯಾಂಕ್ ಖರ್ಗೆ ಬೈರೇಗೌಡ ಬರ್ತೇವೆ, ಅಕ್ರಮ ಆಗಿದೆ ಅಂತ ಹೇಳುವ ಬಿಜೆಪಿಗರು ಕೂಡ ಬರಲಿ. ನರೇಗಾದಲ್ಲಿ ಅಕ್ರಮ ಆಗಿದ್ರೆ ತನಿಖೆಯನ್ನ ಮಾಡಿಸ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಕನಕಪುರಕ್ಕೆ ಅವಾರ್ಡ್ ಅನ್ನ ಹೇಗೆ ಕೊಟ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಜೊತೆಗೆ ಸವಾಲನ್ನ ಹಾಕಿದ್ದಾರೆ. ಬಿಜೆಪಿಗರು ಕೂಡ ಬರಲಿ, ಮೈತ್ರಿ ನಾಯಕರು ಕೂಡ ಬರಲಿ, ತನಿಖೆಯನ್ನ ನಡೆಸಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನಾನು ಪ್ರಿಯಾಂಕ್ ಖರ್ಗೆ ಬೈರೇಗೌಡ ಯಾರಾದ್ರೂ ಕೂಡ ಬರ್ತೇವೆ, ಚರ್ಚೆಗೆ ಸಿದ್ಧರಾಗಿದ್ದೇವೆ, ನೀವು ಕೂಡ ಬರ್ತೀರಾ, ಬರೋಕ್ಕಾಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಕ್ರಮ ಆಗಿದೆ ಅಂತ ಹೇಳುವ ಬಿಜೆಪಿಗರು ನಮ್ಮ ಜೊತೆಗೆ ಚರ್ಚೆಗೆ ಬರಬೇಕು ಅಂತ ಹೇಳಿ ಕರೆದಿದ್ದಾರೆ. ಈಗ ಬಿಜೆಪಿ ರಾಜ್ಯಗಳಿದೆಯಲ್ಲ, ಅವರಾಗಲೇ ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಅವ್ರ ಕೆಲ ಅನುಷ್ಠಾನ ತರಲಿಕ್ಕೆ ಸಾಧ್ಯನೇ ಇಲ್ಲ. ನಾನೊಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದು ಸಾಧ್ಯ ಇಲ್ಲ. ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ. ಇದಕ್ಕೆ ಯಾರು ಒದಗಿಸ್ಕೊಡೋರು? ಈಗ ಬಜೆಟಲ್ಲಿ ಒದಗಿಸ್ಕೊಳ್ಳಿ ಅವರು. ನಮ್ಮ ಯಾವ ಸರ್ಕಾರ ಕೂಡ ಇದನ್ನು ಒದಗಿಸ್ಕೊಳ್ಳಿಕ್ಕೆ, ಏಕೆಂದರೆ ಹಕ್ಕಿತ್ತು. 90% ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗದ ಕಾರ್ಡನ್ನು ಯಾರು ಇಟ್ಕೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಕೊಡಬೇಕಾಗಿತ್ತು. ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಬರಲಿ, ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಾಳೆ ಬೆಳಗ್ಗೆ ಸಂವಿಧಾನ ಹಕ್ಕನ್ನೇ ಪಡೆದಂಥ ಉದ್ಯೋಗ ಖಾತ್ರಿ ಯೋಜನೆ ತೊಂದರೆ ಆಗಿರೋದು ನಮಗೆಲ್ಲ ಆಶ್ಚರ್ಯ ಉಂಟು ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಹೊಸ ರೂಪುಗೊಂಡು ನಮ್ಮ ಗ್ರಾಮೀಣ ಜನರ ಬದುಕನ್ನು, ಉದ್ಯೋಗದ ಹಕ್ಕನ್ನೇನು ನಮಗೆ ದೊರಕಿತ್ತು, ಅದು ಮೊಟಕಾಗಿರೋದ್ರಿಂದ ನಾವು ಇಡೀ ದೇಶದ ಉದ್ದಗಲೂ ಕೂಡ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಗ್ಗೆ ರಾಜ್ಭವನ್ಗೆ ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು